ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು ಅಕ್ಕಿ ಆಗಲಿ, ಗೋಧಿ ಹಿಟ್ಟಾಗಲಿ ಅಥವಾ ಮೈದಾ ಹಿಟ್ಟನ್ನು ಬಳಸ್ಕೊಳ್ಳದೆ ಒಂದೇ ಒಂದು ಕಪ್ ರವೆಯಿಂದ ಈ ರೀತಿ ದಿಢೀರಾಗಿ ಒಂದು 10 ನಿಮಿಷದಲ್ಲಿ ಗರಿಗರಿಯಾಗಿರ್ತಕ್ಕಂಥ ಸಂಜೆ ಟೈಮ್ ಸ್ನ್ಯಾಕ್ಸ್ನ ಮಕ್ಕಳಿಗೆ ಆರೋಗ್ಯಕರವಾಗಿ ಮನೇಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ. ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಕಡಿಮೆ ಟೈಮು, ಕಡಿಮೆ ಎಣ್ಣೆನ ತೊಗೊಳ್ತಕ್ಕಂಥ ಒಂದು ಸ್ನ್ಯಾಕ್ ರೆಸಿಪಿ. ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸರ್ ಜಾರಿಗೆ 1 ಕಪ್ ಆಗುವಷ್ಟು ಚಿರೋಟಿ ರವೆ ಸೇರಿಸ್ಕೊಳ್ತಿದ್ದೀನಿ. ಇಲ್ಲಿ ರವೆನ ನೀವು ಬೇಕು ಅಂದರೆ ಅಳತೆ ಮಾಡ್ಕೊಳ್ಳಿ, ಇಲ್ಲ ಹಾಗೆ ಕೂಡ ಹಾಕ್ಕೊಳ್ಬೋದು. ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೊಂಡು ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇದನ್ನು ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಿಗೆ ರುಬ್ಕೊಂಡು ಬನ್ನಿ. ನೋಡಿ, ಈ ರೀತಿ ಹುಡಿ ಹುಡಿ ಅನ್ನಿಸ್ತಿರ್ಬೇಕು ನಮಗೆ ಕೈಯಲ್ಲಿ ಹಿಡಿದಾಗ, ಆ ರೀತಿ ರುಬ್ಕೊಂಡು ಬರಬೇಕು. ಇವಾಗ ಇದನ್ನು ಇನ್ನೊಂದು ಪಾತ್ರೆಗೆ ತಗೊಳ್ತಿದ್ದೀನಿ. ಇದು ಒಂದೇ ಒಂದು ಕಪ್ಪು ಚಿರೋಟಿ ರವೆ ಇದ್ದರೆ ಸಾಕು, ನಮಗೆ ಸಂಜೆ ಸ್ನ್ಯಾಕ್ಸ್ನ ದಿಢೀರಾಗಿ ಮಾಡ್ಕೊಳ್ಬೋದು. ನೋಡಿ, ಈ ರೀತಿ ಒಂದು ಪಾತ್ರೆಗೆ ಹಾಕ್ಕೊಂಡಾದಮೇಲೆ ಇದಕ್ಕೆ ಬೇಕು ಅಂದರೆ ನೀವು ರುಬ್ಬುವಾಗ, ಅಂದರೆ ರವೆನ ನಾವು ರುಬ್ಕೊಳ್ಳುವಾಗ 1 ಸ್ಪೂನ್ ಆಗುವಷ್ಟು ಜೀರಿಗೆ ಪೌಡ್ರ್ ಕೂಡ ಸೇರಿಸ್ಕೊಳ್ಬೋದು. ನಾನಿಲ್ಲಿ ಪ್ಲೇನ್ ಆಗಿ ಇರಲಿ ಅನ್ನೋದಕ್ಕೋಸ್ಕರ ಜೀರಿಗೆ ಪೌಡ್ರನ್ನ ಸೇರಿಸ್ಕೊಂಡಿಲ್ಲ, ಅಥವಾ ಜೀರಿಗೆನ ಹಾಕ್ಕೊಂಡು ನೀವು ರುಬ್ಕೊಳ್ಬೋದು. ಇವಾಗ ನೋಡಿ, ಎಷ್ಟು ಹಿಡಿಯುತ್ತೋ ಅಷ್ಟು ನೀರನ್ನ ಹಾಕಿ ಹಿಟ್ಟನ್ನು ಕಲಿಸ್ಕೊಳ್ಬೇಕು. ಹಿಟ್ಟನ್ನು ಕಲಿಸೋದು ಕೂಡ ತುಂಬಾ ಸರಳವಾಗಿ ಕಲಿಸ್ಕೊಳ್ಬೋದು, ಅಷ್ಟು ಈಸಿಯಾಗಿ ಆಗ್ತಕ್ಕಂಥ ರೆಸಿಪಿ. ಇವಾಗ ನೋಡಿ, ಒಂದು ಸ್ವಲ್ಪ ಹಿಟ್ಟನ್ನು ಕಲಿಸುವಾಗ ಸ್ಮೂತಾಗಿ ಕಲಿಸ್ಕೊಳ್ಳಿ. ಯಾಕಂದರೆ ರವೆ ಏನಾದರೂ ಇನ್ನೂ ರವೆ ರವೆ ಆಗಿತ್ತು ಅಂತಂದರೆ ತೀರಾ ಕಂಪ್ಲೀಟಾಗಿ ಸಣ್ಣಗಾಗೋದು ಕಡಿಮೆ. ಹಾಗಾಗಿ ರವೆ ರವೆ ಆಗಿತ್ತು ಅಂತಂದರೆ ನೆನ್ಕೊಳ್ಳುತ್ತೆ. ಹಾಗಾಗಿ ಒಂದು ಸ್ವಲ್ಪ ನೀರನ್ನ ಜಾಸ್ತಿ ಹಾಕಿ ಈ ರೀತಿ ಸ್ಮೂತಾಗಿ ಕಲಿಸ್ಕೊಳ್ಳಿ. ಮೊದಲೇ ನಾವು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಬಾರ್ದು. ನೋಡಿ, ಇವಾಗ ಇದು ಹಿಟ್ಟು ರೆಡಿಯಾಗಿದೆ. ನೋಡ್ತಿರ್ಬೋದು ನೀವು ಎಷ್ಟು ಸ್ಮೂತಾಗಿ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ ಅಂತ. ನೋಡಿ, ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಹಿಟ್ಟನ್ನು ನಾವು ಕಲಿಸ್ಕೊಂಡು, ಅಂದರೆ ರೆಡಿ ಮಾಡಿಕೊಂಡು ಇಟ್ಕೊಳ್ಬೇಕು. ಇದನ್ನು ಒಂದು 10 ರಿಂದ 15 ನಿಮಿಷ ನಾವು ನೆನೆಸಕ್ಕೆ ಬಿಡೋಣ. ಮೇಲ್ಗಡೆ ಒಂದು ಪ್ಲೇಟ್ನ ಮುಚ್ಚಿ ಅಥವಾ ಬಟ್ಲೆಲ್ಲ ಮುಚ್ಚಿ ಒಂದು 15 ನಿಮಿಷ ನೆನೆಸಕ್ಕೆ ಇಡ್ತಿದ್ದೀನಿ. ಇವಾಗ ನೋಡಿ, ಒಂದು 15 ನಿಮಿಷ ಆಗಿತ್ತು. ಹಿಟ್ಟು ಕೂಡ ಕರೆಕ್ಟಾಗಿ ನೆಂದ್ಕೊಂಡಿರುತ್ತೆ. ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಏನಾದರೂ ಹಿಟ್ಟು ಅಂದರೆ ಈ ರವೆನ ರುಬ್ಕೊಳ್ಳುವಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರುತ್ತೆ. ಹಿಟ್ಟು ನೆಂದಿಲ್ಲ ಅಂತಂದರೆ ಇನ್ನೊಂದು 10 ನಿಮಿಷ ಬಿಟ್ಕೊಳ್ಬೋದು. ಒಟ್ಟಿನಲ್ಲಿ ಒಂದು 10 ನಿಮಿಷ ಹಿಟ್ಟು ನೆನೆಯೋಕ್ಕೆ ಟೈಮ್ ತೊಗೊಳ್ಳೋದನ್ನು ಬಿಟ್ಟರೆ ಮತ್ತೇನೂ ಇಲ್ಲ. ಇವಾಗ ಇದನ್ನು ಮತ್ತೊಂದು ಸರಿ ನೀಟಾಗಿ ನಾದ್ಕೊಳ್ಳೋಣ. ಈ ರೀತಿ ನಾದ್ಕೊಳ್ಳೋದ್ರಿಂದ ನಾವು ಮಾಡ್ತಕ್ಕಂಥ ರೆಸಿಪಿ ಕೂಡ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ಹಾಗಾಗಿ ಒಂದು ಸ್ವಲ್ಪ ನಾದ್ಕೊಳ್ಳಿ. ಹಿಟ್ಟನ್ನು ನಾವು ಕಲಸಿಡುವಾಗ ಒಂದು ಸ್ವಲ್ಪ ಸ್ಮೂತಾಗಿ ಕಲಸಿಟ್ಕೊಂಡಿದ್ವಿ, ಆದರೆ ನೆಂದಾದಮೇಲೆ ನೋಡಿ ಎಷ್ಟು ಗಟ್ಟಿಯಾಗಿದೆ ಹಿಟ್ಟು ಅಂತ. ಹಾಗಾಗಿ ಒಂದು ಸ್ವಲ್ಪ ನೋಡಿಕೊಂಡು ಒಂದು ಸ್ವಲ್ಪ ಮಟ್ಟಿಗೆ ಸ್ಮೂತ್ ಆದರೆ ಸಾಕು. ಇವಾಗ ಹಿಟ್ಟನ್ನು ನಾದ್ಕೊಂಡಿದ್ದಾಗಿದೆ. ಇದರಲ್ಲಿ ನಾನು 2 ಭಾಗನ ಮಾಡಿಟ್ಕೊಂಡಿದ್ದೀನಿ. ಈ ರೀತಿ ಚಪಾತಿ ಯಾವ ರೀತಿ ನಾವು 2 ಭಾಗ ಮಾಡ್ಕೊಳ್ತೀವಲ್ಲ, ಅದೇ ರೀತಿಯಲ್ಲಿ ಒಂದು ಸ್ವಲ್ಪ ಹಿಟ್ಟನ್ನು 2 ಭಾಗ ಮಾಡಿಟ್ಕೊಂಡಿದ್ದೀನಿ. ಇವಾಗ ನೋಡಿ, ಒಂದು ಸ್ವಲ್ಪ ಜಾಸ್ತಿನೇ ಹಿಟ್ಟು ತೊಗೊಂಡಿದ್ದೀನಿ. ಇದನ್ನು ನಾವು ಚಪಾತಿ ಯಾವ ರೀತಿ ಲಟ್ಟಿಸ್ತೀವಿ ಅದೇ ರೀತಿಯಲ್ಲಿ ತಿಳುವಾಗಿ ಲಟ್ಟಿಸ್ತಾ ಹೋಗಬೇಕು. ದಪ್ಪವಾಗಿ ಲಟ್ಟಿಸ್ಕೊಳ್ಬಾರ್ದು. ಒಟ್ಟಲ್ಲಿ ಚಪಾತಿನ ಲಟ್ಟಿಸೋ ರೀತಿಯಲ್ಲಿ ಲಟ್ಟಿಸ್ಕೊಳ್ಳಿ. ಈ ರೀತಿ ಲಟ್ಟಿಸುವಾಗ ಏನಾದರೂ ಲಟ್ಟಣಿಗೆಗೆ ಒಂದು ಹಿಟ್ಟು ಹತ್ಕೊಳ್ತು ಅಂತಂದರೆ ಕೆಳಗಡೆ ನೀವು ಬೇಕು ಅಂದರೆ ಅಕ್ಕಿ ಹಿಟ್ಟನ್ನು ಹಾಕಿ ಲಟ್ಟಿಸ್ಕೊಳ್ಬೋದು. ಇಲ್ಲಿ ಕರೆಕ್ಟಾಗಿ ಹಿಟ್ಟಿತ್ತಂದರೆ ಈ ರೀತಿಯೇ ಲಟ್ಟಿಸ್ಕೊಳ್ಬೋದು. ಒಟ್ಟಲ್ಲಿ ಚಪಾತಿ ಥರ ಈ ರೀತಿ ದೊಡ್ಡದಾಗಿ ಲಟ್ಟಿಸ್ಕೊಳ್ಳಿ. ನಾವು ಯಾವ ರೀತಿ ತೆಳ್ಳಗೆ ಲಟ್ಟಿಸ್ತೀವಿ ಅದೇ ರೀತಿಯಲ್ಲಿ ನಮ್ಮ ಒಂದು ಸ್ನ್ಯಾಕ್ಸ್ ಕೂಡ ಕ್ರಿಸ್ಪಿಯಾಗಿ ಬರುತ್ತೆ. ದಪ್ಪ ಆಯಿತು ಅಂತಂದರೆ ಕ್ರಿಸ್ಪಿಯಾಗಿ ಬರೋದಿಲ್ಲ. ಹಾಗಾಗಿ ತಿಳುವಾಗಿ ಲಟ್ಟಿಸ್ಕೊಳ್ಳಿ. ಒಟ್ಟಲ್ಲಿ ಚಪಾತಿನ ಲಟ್ಟಿಸ್ತೀವಲ್ಲ ಅದೇ ರೀತಿಯಲ್ಲಿ ಒಂದು ಸ್ವಲ್ಪ ತಿಳುವಾಗಿರಲಿ. ಇವಾಗ ನೋಡಿ, ನಿಮಗೆ ಬೇಕಂತ ಶೇಪ್ನ ಕೊಟ್ಕೊಳ್ಬೋದು. ನಾನಿಲ್ಲಿ ಸ್ಕ್ವೇರ್ ಆಗಿ ಕಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಇರ್ತಕ್ಕಂಥ ಎಕ್ಸ್ಟ್ರಾ ಪಾರ್ಟ್ನ ತೆಗೆದಿಟ್ಕೊಳ್ತಿದ್ದೀನಿ. ನಿಮ್ಗೆ ಯಾವ ರೀತಿ ಬೇಕೋ ಅದೇ ರೀತಿಯಲ್ಲಿ ಕಟ್ ಮಾಡ್ಕೊಳ್ಬೋದು. ಹೀಗೆ ಕಟ್ ಮಾಡ್ಕೊಳ್ಬೇಕು ಅಂತೇನಿಲ್ಲ. ನೋಡಿ, ಈ ರೀತಿ 4 ಭಾಗದಲ್ಲಿರ್ತಕ್ಕಂಥ ಒಂದು ಎಕ್ಸ್ಟ್ರಾ ಹಿಟ್ಟನ್ನು ನಾನು ಕಟ್ ಮಾಡಿ ತಗೊಳ್ತಿದ್ದೀನಿ. ಕಟ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋದಕ್ಕೋಸ್ಕರ. ಇವಾಗ ನೋಡಿ, ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕಟ್ ಮಾಡಿ ಉಳಿದಿರ್ತಕ್ಕಂತಹ ಎಕ್ಸ್ಟ್ರಾ ಹಿಟ್ಟನ್ನು ನಾವು ಮತ್ತೊಂದು ಚಪಾತಿ ಹಿಟ್ಟನ್ನು, ಅಂದರೆ ರೆಡಿ ಮಾಡಿಟ್ಟಿರ್ತಕ್ಕಂಥ ಹಿಟ್ಟನ್ನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಆ ಒಂದು ಹಿಟ್ಟಿನ ಜೊತೆ ಸೇರಿಸ್ಕೊಂಡು ಮತ್ತೆ ನಾವು ಲಟ್ಟಿಸ್ಕೊಳ್ಬೇಕಾಗುತ್ತೆ. ಇವಾಗ ನೋಡಿ, ಈ ರೀತಿ ನಾನು ಕಟ್ ಮಾಡ್ಕೊಳ್ತಿದ್ದೀನಿ. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಬೋದು. ನನಗೆ ಈ ರೀತಿ ಬೇಕು ಅನ್ನೋದಕ್ಕೋಸ್ಕರ ಈ ರೀತಿ ಕಟ್ ಮಾಡ್ಕೊಳ್ತಿದ್ದೀನಿ. ಪರ್ಫೆಕ್ಟಾಗೇ ಬರುತ್ತೆ. ಒಂದು ಸ್ವಲ್ಪ ನೀವು ಕೆಳಗಡೆ ಅಂಟುತ್ತೆ ಅನ್ನೋದಾಯಿತು ಅಂದರೆ ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ಬೋದು. ನೋಡಿ, ಈ ರೀತಿ ನನಗೆ ಸ್ವಲ್ಪ ಸಣ್ಣದಾಗೇ ಇರಲಿ ಅನ್ನೋದಕ್ಕೋಸ್ಕರ ಸಣ್ಣ ಸಣ್ಣ ಪೀಸ್ನ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೊಂದು ಚಪಾತಿ ಕೂಡ ಲಟ್ಟಿಸಿಟ್ಕೊಂಡಿದ್ದೆ, ಅದನ್ನು ಕೂಡ ನಾನು ಮೊದಲೇ ತೋರಿಸಿರೋ ಹಾಗೆ ಅದೇ ರೀತಿಯಲ್ಲಿ ಕಟ್ ಮಾಡಿ 2 ಪ್ಲೇಟ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಸೈಡಲ್ಲಿ ಆಲ್ರೆಡಿ ನಾನು ಗ್ಯಾಸ್ ಮೇಲೆ ಎಣ್ಣೆನ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಎಣ್ಣೆನ ಕಾಯಿಸ್ಕೊಂಡಿದ್ದೀನಿ. ಇವಾಗ ರೆಡಿ ಮಾಡಿರ್ತಕ್ಕಂಥ ಒಂದು ಸ್ನ್ಯಾಕ್ಸ್ನ ನಾನಿಲ್ಲಿ ಎಣ್ಣೆಗೆ ಹಾಕ್ತಾ ಹೋಗ್ತಿದ್ದೀನಿ. ಆದಷ್ಟು ಎಣ್ಣೆನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡಿರಿ. ಹೈ ಫ್ಲೇಮಲ್ಲಿ ಆಯಿತು ಅಂದರೆ ಬೇಗ ಕೆಂಪಾಗಿಬಿಡುತ್ತೆ, ಕ್ರಿಸ್ಪಿಯಾಗಿ ಬರೋದಿಲ್ಲ. ಹಾಗಾಗಿ ನೋಡಿ, ಹಾಕಿದ ತಕ್ಷಣ ಎಷ್ಟು ಪರ್ಫೆಕ್ಟಾಗಿ ಉಬ್ಕೊಂಡು ಬರ್ತಿದೆ.
ನಾವು ಚಪಾತಿನ ಲಟ್ಟಿಸುವಾಗ ತೆಳುವಾಗಿ ಲಟ್ಟಿಸ್ಕೊಂಡಾಗ ಹೀಗೆ ಉಬ್ಕೊಂಡು ಬರುತ್ತೆ. ಅದ್ರ ಜೊತೆಗೆ ಕ್ರಿಸ್ಪಿಯಾಗಿರುತ್ತೆ. ಬಣ್ಣ ಬದಲಾಗೋವರೆಗೂ ನಾವು ತಿರುಗಿಸ್ತಾ ಬರಬೇಕು. ಸ್ವಲ್ಪ ಉಬ್ಕೊಂಡು ಬರೋದ್ರಿಂದ ಬೇಗ ತಿರುಚಿ ಬೀಳೋದಿಲ್ಲ. ಆದಷ್ಟು ತಿರುಚಿ ಈ ರೀತಿ ಹೊಂಬಣ್ಣ ಬರೋವರೆಗೂ ಬೇಯಿಸ್ಕೊಳ್ಬೇಕು. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಎಣ್ಣೆ ಕೂಡ ಕಡಿಮೆ ಪ್ರಮಾಣದಲ್ಲಿ ಈ ಒಂದು ಹೀರ್ಕೊಳ್ತಕ್ಕಂಥ ಸ್ನ್ಯಾಕ್ ರೆಸಿಪಿ ನೋಡಿ. ಇಷ್ಟು ಹೊಂಬಣ್ಣ ಬಂದರೆ ಸಾಕು, ತೀರ ಕೆಂಪಾಗೋದೇನು ಬೇಡ. ನೀವು ಬೇಕು ಅಂದರೆ ಹಿಟ್ಟನ್ನು ಕಲಿಸುವಾಗ ಅಚ್ಚ ಖಾರದ ಪುಡಿ ಅಥವಾ ರೆಡ್ ಚಿಲ್ಲಿ ಪೌಡ್ರನ್ನ ಕೂಡ ಸೇರಿಸ್ಕೊಂಡು ಕಲಿಸ್ಕೊಳ್ಬೋದು. ನಾನಿಲ್ಲಿ ಕಲಿಸಿಲ್ಲ, ಹಾಗಾಗಿ ಬಣ್ಣ ಗಾಢವಾಗಿ ಕಟ್ಕೊಂಡಿಲ್ಲ. ಇಷ್ಟಾದರೆ ಸಾಕು ನೋಡಿ. ಇವಾಗ ಇದು ರೆಡಿಯಾಗಿದೆ. ಪ್ರತಿ ಬ್ಯಾಚನ್ನು ಇದೇ ರೀತಿಯಲ್ಲಿ ಬೇಯಿಸ್ಕೊಳ್ಳಿ. ಇವಾಗ ಇದಕ್ಕೆ ಒಂದು ಮಸಾಲನ ರೆಡಿ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಉಪ್ಪು, ಹಾಗೆ ಒಂದು ಸ್ವಲ್ಪ ಖಾರದ ಪೌಡ್ರ್ ಸೇರಿಸ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಚಾಟ್ ಮಸಾಲ ಸೇರಿಸ್ಕೊಂಡಿದ್ದೀನಿ. ಇದ್ದರೆ ಚಾಟ್ ಮಸಾಲ ಸೇರಿಸ್ಕೊಳ್ಳಿ, ಇಲ್ಲ ಅಂತಂದರೆ ಜೀರಿಗೆ ಪುಡಿನಾದರೂ ಸೇರಿಸ್ಕೊಂಡು ಈ ರೀತಿ ಒಂದು ಮಸಾಲ ರೆಡಿ ಮಾಡಿ ಇಟ್ಕೊಳ್ಳಿ. ಇವಾಗ ನೋಡಿ ಮಾಡಿರ್ತಕ್ಕಂಥ ಒಂದು ಸ್ನ್ಯಾಕ್ಸ್ನ ಎಲ್ಲನೂ ರೆಡಿ ಮಾಡಿಟ್ಕೊಂಡಿದ್ದೆ. ಒಂದು ಸ್ವಲ್ಪ ಬಿಸಿ ಇದ್ದಾಗಲೇ ನಾವು ಈ ಒಂದು ಮಸಾಲನ ಹಾಕ್ಕೊಳ್ಬೇಕು. ಈ ರೀತಿ ಹಾಕ್ಕೊಳ್ಳೋದ್ರಿಂದ ಸ್ನ್ಯಾಕ್ ರೆಸಿಪಿ ಏನಿದೆ ಅಲ್ಲ, ನಾವು ಹಾಕ್ತಕ್ಕಂಥ ಮಸಾಲನ ಕರೆಕ್ಟಾಗಿ ಹೀರ್ಕೊಳ್ಳುತ್ತೆ. ಹಾಗಾಗಿ ಒಂದು ಸ್ವಲ್ಪ ಬಿಸಿ ಇದ್ದಾಗಲೇ, ಅಂದರೆ ನಾವು ತೆಗೆದ ತಕ್ಷಣವೇ ಆ ಒಂದು ಮಸಾಲನ ಹಾಕ್ಕೊಳ್ತಾ ಹೋಗಬೇಕು. ನಾನಿಲ್ಲಿ ಎಲ್ಲನೂ ರೆಡಿ ಮಾಡಿ ನಿಮಗೆ ತೋರಿಸೋಕ್ಕೋಸ್ಕರ ಆ ರೀತಿ ಹಾಕ್ಕೊಂಡಿಲ್ಲ. ನೀವು ಹಾಕ್ಕೊಳ್ಳೋದಾಯಿತು ಅಂದರೆ ನೀವು ಯಾವಾಗ ಎಣ್ಣೆಯಿಂದ ಒಂದು ಸ್ನ್ಯಾಕ್ಸ್ನ ತೆಗಿತೀರಿ, ತೆಗೆದ ತಕ್ಷಣವೇ ಈ ರೀತಿ ರೆಡಿ ಮಾಡಿರ್ತಕ್ಕಂಥ ಮಸಾಲನ ಹಾಕ್ತಾ ಹೋಗಿ ಹೀರ್ಕೊಳ್ಳುತ್ತೆ. ಹಾಗಾಗಿ ಈ ರೀತಿ ಒಂದ್ಸರಿ ಕಲಿಸ್ಕೊಂಡ್ಬಿಡಿ. ನೋಡಿ, ಆ ಸೌಂಡೇ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. 1 ಕಪ್ ರವೆ ಇತ್ತು ಅಂದರೆ ಈ ರೀತಿ ಇನ್ಸ್ಟೆಂಟಾಗಿ ಆಗ್ತಕ್ಕಂಥ ಒಂದು ರೆಸಿಪಿ. ಈ ಹಿಂದೆ ಕೂಡ ನನ್ನ ಚಾನಲಲ್ಲಿ ಹಲವಾರು ರೀತಿಯ ಹೆಲ್ದಿಯಾಗಿರ್ತಕ್ಕಂಥ ಸ್ನ್ಯಾಕ್ ರೆಸಿಪಿಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂತಂದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ನೋಡಿ, ತುಂಬಾ ಕ್ರಿಸ್ಪಿಯಾಗಿರುತ್ತೆ. ಆ ಸೌಂಡಲ್ಲೇ ನಿಮಗೆ ಗೊತ್ತಾಗುತ್ತೆ. ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.